ಹೇಳಿ ಹೇಳ್ತಾ ಬಂದಿದ್ರು. ಆದರೆ ಇವತ್ತು ಶೆಟ್ಲಘಟ್ಟದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಹೈಕಮಾಂಡ್ ಏನು ನಿರ್ಧಾರ ಅಂತ ನಾನು ಆಗಿರ್ಬೋದು ಡಿ ಕೆ ಶಿವಕುಮಾರ್ ಒಪ್ಪಲೇಬೇಕು. ಒಂದು ವೇಳೆ ಮುಂದುವರಿಸೋದ್ರೆ ಮುಂದುವರಿಸ್ತೀನಿ, ಇಲ್ಲ ಇಳಿಬೇಕಾದ್ರೆ ಇಳಿಯೋ ಸ್ಥಿತಿ. ನೋಡಿ, ಒಂದು ನಿಮಿಷ ಕೇಳಿ. ನಮ್ಮ ಕಾಂಗ್ರೆಸ್ ಪಕ್ಷ ಸಿಸ್ಟಮ್ ನಿಮ್ಗೆ ಗೊತ್ತಿದೆಯಲ್ಲ, ನೀವೆಲ್ಲ ಸೀನಿಯರ್ಗಳಿದ್ದೀರ, ಎಷ್ಟೋ ವರ್ಷ ಇದ್ದೀರಾ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕಾದ್ರೆ ಅದಕ್ಕೆ ವಿಧಾನಗಳಿದೆ. ಅಲ್ಲಿಂದ AICC ಅಬ್ಸರ್ವರ್ ಬರ್ತಾರೆ, MLAಗಳೆಲ್ಲ ಕೇಳಿದ ಮೇಲೆ ಅವರೊಬ್ಬರನ್ನ ಚೀಫ್ ಮಿನಿಸ್ಟರ್ ಮಾಡ್ತಾರೆ. ಅದಾದಮೇಲೆ ಏನಾಗ್ತದೆ, ಅವರೇ ಕಂಟಿನ್ಯೂ ಆಗ್ತಾರೆ. ಅವರಿಗೆ ಟೈಮ್ ಲಿಮಿಟು ದೊಡ್ಡ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನೀವು ಇಷ್ಟು ವರ್ಷ ಯಾವಾಗ ಹೈಕಮಾಂಡ್ ಅವರು ಏನಾದರೂ ಒಂದಿದ್ದು, ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಅದು ನಿಮಗೆ ಹಿಸ್ಟ್ರಿ ತೊಗೊಳ್ಳಿ. ಆ ಟೈಮಲ್ಲಿ ಅವರು ಅಬ್ಸರ್ವರ್ನ ಕಳಿಸ್ಬಿಟ್ಟು ನಮ್ಮ ವೀರಪ್ಪ ಮೊಯ್ಲಿಯವ್ರನ್ನ ಮಾಡಿದರು. ಆ ಥರ ಕೆಲವು ಸಂದರ್ಭದಲ್ಲಿ ಆಗ್ತದೆ. ಅದನ್ನು ಚೀಫ್ ಮಿನಿಸ್ಟ್ರಿಗೆ ಇಲ್ಲ ಅಂದ್ಬಿಟ್ಟು ಹೇಳಿದವ್ರು ಯಾರು? ಹೈಕಮಾಂಡ್ ಅವರನ್ನ ಹೇಳಿದಾರ? ಶಿವಕುಮಾರ್ ಅವರೇ ಪಾಪ DCM ಅವರು ನೀವು ಹೇಳ್ತೀರಾ, ಅವ್ರು ಓಪನ್ ಆಗಿ ನಿಮಗೆ ಹೇಳಿದ್ದಾರೆ, ಈಗ ಇದು CM ಬದಲಾವಣೆ ವಿಚಾರ ಇಲ್ಲ ಅಂದ್ಬಿಟ್ಟು ಹೇಳಿಲ್ವ ನಿಮಗೆ? ಮತ್ತೆ ಕೇಳ್ತೀರ ನನ್ನ? ನೋಡಿ, ಸುರೇಶ್ ಅವರು ಸಮೇತ ಏನು ಹೇಳಿದ್ರು, ಸುರೇಶ್ ಅವ್ರನ್ನ ಕೇಳಿ, ನನ್ನ ಕೇಳ್ತಾರೆ. ನೋಡಿ, ನಾನು ಈಗಾಗಲೇ ಹೇಳಿದೆ, ನಮ್ಮ ಆಫೀಸರ್ಸ್ ಎಲ್ಲ ಕೂತಿದ್ದಾರೆ, ಬೇಡ ಅಂದ್ಬಿಟ್ಟು ಹೇಳಿದ್ರು. ಸುರೇಶ್ ಅವರು ನಮ್ಮ ಸೀನಿಯರ್ ಲೀಡರ್, XMP ಆಗಿದ್ದವರು. ನೀವು ಅವರೇನಾದ್ರು ಹೇಳಿದ್ರೆ ಅವ್ರನ್ನ ದಯವಿಟ್ಟು ಕೇಳಿ, ಅವ್ರ ಆನ್ಸರ್ ನೋಡಿ. ಅದು ಈಗ ಅದು ವಿಚಾರನೇ ಇಲ್ಲಲ್ಲ. ನೋಡಿ, ನೀವು ಕೇಳಿ ಆ ವಿಚಾರ ಬಂದಾಗ ಅದಕ್ಕೆ ಆನ್ಸರು ಹೈಕಮಾಂಡ್ ಅವರು ಹೇಳ್ತಾರೆ. ನನಗೆ ಐ ಆಮ್ ಓನ್ಲಿ ಎನರ್ಜಿ ಮಿನಿಸ್ಟ್ರು, ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ನಮಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅದನ್ನು ಕೇಳಿ. ಅದನ್ನು ಬಿಟ್ಟು ಹೈಕಮಾಂಡ್ ವಿಚಾರದಲ್ಲಿ ನಮ್ಮನ್ನೇ ಕೇಳ್ತೀರಾ? ಇಲ್ಲ. ನೋಡಿ, ಹೈಕಮಾಂಡ್ ಅವ್ರದ್ದು ನಮ್ಮವರೇ AICC ಅಧ್ಯಕ್ಷರಿದ್ದಾರೆ. ಅವರು ದಂಧೆನೇ ಬಂದುಬಿಟ್ಟು ಬೆಂಗಳೂರಲ್ಲಿ ಹೇಳಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ನಾನು ನಿಮ್ಮ ಪ್ರೆಸ್ ಅವ್ರು ಕೇಳಿದ್ರೆ ಏನು ಆನ್ಸರ್ ಮಾಡಿದ್ರೆ ನಿಮಗೂ ಗೊತ್ತಿರಬೇಕಲ್ಲ, ಅದೇ ಹೈಕಮಾಂಡ್ ಆನ್ಸರ್. ಛಲವಾದಿ ನಾರಾಯಣ ಸ್ವಾಮಿ ಕೇಳಿ. ಛಲವಾದಿ ನಾರಾಯಣ ಸ್ವಾಮಿ ನಿಮಗೆ ಗೊತ್ತಿರೋದು ನನಗೆ ಗೊತ್ತಿದೆ. ಅವ್ರು ನಮ್ಮ ಪಾರ್ಟಿಯಲ್ಲಿ ಇದ್ದವರು, ಅವ್ರು ಕಾಂಗ್ರೆಸ್ಸಲ್ಲಿ ಇರಲಿಲ್ವಾ? ಅವ್ರು ಏನಾದರೂ ಆ ಥರ ಹೇಳ್ಬಿಟ್ರೆ ಅವರು ನಿಮಗೆ ಹೇಳಿರ್ಬೇಕು, ನನಗೇನು ಹೇಳಲಿಲ್ಲ. ಅವ್ರಿಗೆ ಕೇಳಿ, ಅವ್ರಿಗೆ ಎವಿಡೆನ್ಸ್ ಕೊಡಲಿಕ್ಕೆ ಕೇಳಿ, ಸಾಕ್ಷಿ ಆಧಾರ ಕೊಡಿ ಅಂದ್ಬಿಟ್ಟು ದಯವಿಟ್ಟು ಕೇಳಿ ಅವ್ರನ್ನ. ನಮ್ಮ ಪಾರ್ಟಿಯಲ್ಲಿ ನಾವು ದುಡ್ಡು ಕೊಡು, ಇದನ್ನು ಯಾರು ಮಾಡಿದ್ದು? ಆಪರೇಷನ್ ಕಮಲ ಮಾಡಿದವ್ರು ಯಾರು? ದುಡ್ಡು ಕೊಟ್ಟವ್ರು ಯಾರು? ಆ ಪಕ್ಷದವರೇ ಇದನ್ನು ಹೇಳಿದ್ದಾರೆ. ನಾವೇನು ಮಾಡ್ಲಿಕ್ಕಾಗ್ತದೆ? ಪಕ್ಷದವ್ರ ನಾಯಕರೇ ಪಕ್ಷದ ಶಾಸಕರೇ ಸೆಳೆಯುವಂತ ಪ್ರಯತ್ನ ಆಗ್ತಿದೆ. ಸುಮ್ಮನೆ ಅದೇ ಮಾಡ್ಯಾರ, ಮಂದಿಗೆ ಹಂಗೆ ಆಗದಂತ ಅವ್ರು ಮಾಡಿ ಅದೇ ಅದ. ಬೇಕಿದ್ರೆ ಇವ್ರ ಫೋನ್ ನಂಬರ್ ತೆಗಿಸ್ಕೊಡ್ತೀನಿ, ಅಡಿಷನಲ್ SP ನೋಡ್ರಿ ಮಾಡ್ಯಾರ. ಅದೇ ನೋಡಿ, 3 MLA ಇವಲ್ರಿ, ಮತ್ತೆ ಹೇಳುವುದು ನಮ್ದು ಎಲ್ಲ ಫೋನ್ ನಂಬರ್ ಇದು ಕೊಟ್ಬಿಟ್ರಿ, ಒಂದು ತಿಂಗಳದ ನೋಡ್ತಾರ. ಏನು ಅವ್ರಂಗೆ ಅಂದ್ರೆ ನಿಮಗೆ ನಿಮ್ಮ ತೊಂದರೆ ಅಲ್ಲ, ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಪಾಪ ನೀವೇನು ಮಾಡ್ತೀರಾ? ನಿಮಗೆ ಒಂದೊಂದು ಇಲ್ಲ, ಇವ್ರಿಗೆ ಒಂದೊಂದು ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬೇಕಲ್ಲ. ಈಗ ನಾವೇನಾದ್ರೂ ಒಂದು ಹೇಳಿದ್ರೆ ಇಮಿಡಿಯೇಟ್ ಆಗಿ ಆಲ್ ಇಂಡಿಯಾ ನ್ಯೂಸ್ ಆಗ್ಬಿಡ್ತೀವಿ. ನಾವು ಒಳ್ಳೇದು ಹೇಳಿದ್ರೆ ಅದು ಹಾಕೋದೇ ಇಲ್ಲ. ಸಬ್ ಡಿವಿಷನ್ ಇಲ್ಲ ಯಾವ